ಟೆಸ್ಟ್ ಕ್ರಿಕೆಟ್ನಲ್ಲಿ ಟಿ20 ಕ್ರಾಂತಿ, ಚುಟುಕು ಆಟದಲ್ಲಿ ಕ್ಲಾಸಿಕ್ ಕ್ರಿಕೆಟ್ ಶಾಂತಿ, ಎಬಿಡಿಯಿಂದ ದೊಡ್ಡ ರೆವಲ್ಯೂಷನ್. ಏನಿದು ಹೈಬ್ರಿಡ್ ಟೆಸ್ಟ್ 20? ಸ್ನೇಹಿತರೆ, ನೀವು ಟೆಸ್ಟ್ ಕೇಳಿರ್ತೀರಾ, ODI ಕೇಳಿರ್ತೀರಾ, ಟಿ20 ಕೇಳಿರ್ತೀರಾ. ಅಷ್ಟೇ ಯಾಕೆ ಕೆಲವೊಂದ್ಸಲ ಟಿ10 ಕೂಡ ಕೇಳಿರ್ಬೋದು. ಆದರೆ ಯಾವತ್ತಾದ್ರೂ ಟೆಸ್ಟ್ 20 ಅನ್ನೋದನ್ನ ಕೇಳಿದ್ದೀರಾ? ಖಂಡಿತ ಇಲ್ಲ. ಆದ್ರೀಗ ಇಂತಹ ವಿನೂತನ ಮತ್ತು ಕ್ರಾಂತಿಕಾರಿ ಫಾರ್ಮ್ಯಾಟ್ ಒಂದಕ್ಕೆ ಕ್ರಿಕೆಟ್ ಜಗತ್ತು ಸಾಕ್ಷಿಯಾಗ್ತಿದೆ. ಟೆಸ್ಟ್ 20 ಅನ್ನೋ ಹೊಸ ಫಾರ್ಮ್ಯಾಟ್ ಒಂದನ್ನು ಭಾರತದಲ್ಲಿ ಪರಿಚಯಿಸಲಾಗ್ತಾ ಇದೆ. AB ಡಿ ವಿಲಿಯರ್ಸ್, ಕ್ಲೈವ್ ಲಾಯ್ಡ್, ಮ್ಯಾಥ್ಯೂ ಹೇಡನ್, ಹರ್ಭಜನ್ ಸಿಂಗ್ ರಂತ ದಿಗ್ಗಜರು ಈ ಆಟವನ್ನ ಲಾಂಚ್ ಮಾಡ್ತಿದ್ದಾರೆ. ಅದರಲ್ಲೂ ಎಲ್ಲಾ ಫಾರ್ಮ್ಯಾಟ್ ನಲ್ಲಿ ನೀರು ಕೊಡದಂತೆ ಆಡ್ತಾ ಇದ್ದ AB ಡಿ ವಿಲಿಯರ್ಸ್ ಖುದ್ದಾಗಿ ಇದನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ. The Junior Test 20 Championship is here. ಮುಂದಿನ ಜನವರಿಯಲ್ಲಿ ಈ ಟೆಸ್ಟ್ 20ಯ ಮೊದಲ ಸೀಸನ್ ಶುರುವಾಗುತ್ತೆ. ಭಾರತ ಸೇರಿದಂತೆ ವಿಶ್ವದ 8 ಫ್ರಾಂಚೈಸಿ ಇದರಲ್ಲಿ ಪಾಲ್ಗೊಳ್ಳಲಿವೆ. ಹಾಗಾದ್ರೆ ಏನಿದು ಟೆಸ್ಟ್ 20? ಟಿ20 ಒಂದು ವಿರುದ್ಧ ದಿಕ್ಕು ಕ್ರಿಕೆಟ್ನಲ್ಲಿ, ಹೊಡಿ ಬಡಿ ದಡ ಬಡ ಫಾಸ್ಟ್. ಟೆಸ್ಟ್ ಇನ್ನೊಂದು ವಿರುದ್ಧ ದಿಕ್ಕು, ಸ್ಲೋ ಮತ್ತು ಕ್ಲಾಸ್. ಅದೆರಡು ಸೇರಿಸ್ಕೊಂಡು ಟೆಸ್ಟ್ 20ನಾ? ಏನಿದು? ಉಳಿದ ಫಾರ್ಮ್ಯಾಟ್ಗೂ ಏನು ಡಿಫ್ರೆನ್ಸ್? ಇದನ್ನು ಯಾರು ಆಡ್ತಾರೆ? ಅಷ್ಟಕ್ಕೂ ಹೆಚ್ಚಾಗಿ ಯಾಕೆ ಈ ಹೊಸ ಫಾರ್ಮ್ಯಾಟ್? ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಇದು ODIನ ರಿಪ್ಲೇಸ್ ಮಾಡುತ್ತಾ ಅನ್ನೋದು ಕೂಡ ಮುಖ್ಯವಾಗಿರೋ ಪ್ರಶ್ನೆ ಸ್ನೇಹಿತರೆ. ಹಾಗಾಗಿ ಎಲ್ಲವನ್ನು ನೋಡ್ತಾ ಹೋಗೋಣ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೇ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗಿರೋ ಬಟನ್ ಮೂಲಕ, ಹಾಗೆ ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಮ್ಮ ಮನವಿಯೊಂದಿಗೆ ಶುರು ಮಾಡೋಣ. ಏನಿದು ಟೆಸ್ಟ್ 20? ಇವತ್ತಿನ ಕ್ರಿಕೆಟ್ ಫಾರ್ಮ್ಯಾಟ್ಗಳು ಅಂದರೆ ಟೆಸ್ಟ್, ODI ಮತ್ತು ಟಿ20. ಟೆಸ್ಟ್ ಸಹನೆಯ ಆಟ, ODI ಬ್ಯಾಲೆನ್ಸ್, ಟಿ20 ಇವೆರಡಕ್ಕೂ ಭಿನ್ನವಾದ ವೇಗ ಮತ್ತು ಎಂಟರ್ಟೈನಿಂಗ್ ಫಾರ್ಮ್ಯಾಟ್. ಈ ಮೂವರ ನಡುವೆ ಒಂದು ಖಾಲಿ ಜಾಗ ಇತ್ತು, ವಾಕ್ಯೂಮ್ ಇತ್ತು. ಒಂದೇ ದಿನದೊಳಗೆ ಟೆಸ್ಟ್ನ ಕ್ಲಾಸ್ ಮತ್ತು ಟಿ20ಯ ಸ್ಪೀಡ್ ಸೇರಿರೋ ಫಾರ್ಮ್ಯಾಟ್ ಬೇಕಾಗಿತ್ತು. ಆ ಜಾಗ ತುಂಬೋಕೆ ಈಗ ಈ ಟೆಸ್ಟ್ 20 ಬಂದಿದೆ. ಒನ್ ನೆಟ್ವರ್ಕ್ ಕಂಪನಿಯ ಎಕ್ಸಿಕ್ಯೂಟಿವ್ ಚೇರ್ಮನ್ ಗೌರವ್ ಬಹಿರ್ವಾಣಿ ಈ ಹೊಸ ಪ್ರಯೋಗವನ್ನು ಡಿಸೈನ್ ಮಾಡಿದ್ದಾರೆ. ಅಕ್ಟೋಬರ್ 16ಕ್ಕೆ ಟೆಸ್ಟ್ 20ಯನ್ನು ಲಾಂಚ್ ಮಾಡಿದ್ದಾರೆ. ಕ್ರಿಕೆಟ್ ಬದಲಾಗ್ತಾ ಇದೆ, ಆದರೆ ಅದರ ಆತ್ಮ ಬದಲಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಫಾರ್ಮ್ಯಾಟ್ ಅನ್ನು ರೆಡಿ ಮಾಡಿರೋದಾಗಿ ಗೌರವ್ ಹೇಳಿಕೊಂಡಿದ್ದಾರೆ. ಹೇಗಿರುತ್ತೆ ಟೆಸ್ಟ್ 20? ಈ ಟೆಸ್ಟ್ 20ಯ ಪ್ರತಿ ಪಂದ್ಯದಲ್ಲಿ 80 ಓವರ್ಗಳಿರ್ತವೆ. ಪ್ರತಿ ತಂಡ ಟೆಸ್ಟ್ ಕ್ರಿಕೆಟ್ನಂತೆ 2 ಬಾರಿ ಬ್ಯಾಟಿಂಗ್ ಮಾಡುತ್ತೆ. ಉದಾಹರಣೆಗೆ ಟೀಮ್ ಎ 20 ಓವರ್ ಬ್ಯಾಟ್ ಮಾಡಿದ ನಂತರ ಟೀಮ್ ಬಿ 20 ಓವರ್ ಆಡುತ್ತೆ. ಆ ಇನ್ನಿಂಗ್ಸ್ ಮುಗಿದ ಮೇಲೆ ಟೀಮ್ ಎ 20 ಓವರ್ ಆಡಿ ನಂತರ ಕೊನೆ ಇನ್ನಿಂಗ್ಸ್ನಲ್ಲಿ ಟೀಮ್ ಬಿ 20 ಓವರ್ ಆಡುತ್ತೆ. ಹೀಗೆ 2 ತಂಡ 20 ಓವರ್ಗಳ 2 ಇನ್ನಿಂಗ್ಸ್ ಆಡ್ತಾರೆ. ಅಲ್ಲದೆ ಟೆಸ್ಟ್ನಂತೆ ಒಂದು ಇನ್ನಿಂಗ್ಸ್ನ ಸ್ಕೋರ್ ಮುಂದಿನ ಇನ್ನಿಂಗ್ಸ್ಗೆ ಕ್ಯಾರಿ ಓವರ್ ಆಗುತ್ತೆ. ಜೊತೆಗೆ ಟಿ20 ಅಂತೆ ಪ್ರತಿ ಇನ್ನಿಂಗ್ಸ್ನಲ್ಲಿ 4 ಓವರ್ಗಳ ಪವರ್ ಪ್ಲೇ ಕೂಡ ಇರುತ್ತೆ. ಆದರೆ ಕೇವಲ 5 ಬೌಲರ್ಸ್ಗೆ ಮಾತ್ರ ಬೌಲಿಂಗ್ಗೆ ಅವಕಾಶ. ಪ್ರತಿ ಬೌಲರ್ ಹೆಚ್ಚು ಅಂದರೆ 8 ಓವರ್ ಬಾಲ್ ಮಾಡಬಹುದು. ಮೊದಲು ಬ್ಯಾಟ್ ಮಾಡಿದ ತಂಡ ಫಸ್ಟ್ ಇನ್ನಿಂಗ್ಸ್ನಲ್ಲಿ 75 ರನ್ಗಳಿಗಿಂತ ಹೆಚ್ಚಿನ ಲೀಡ್ ಪಡೆದ್ರೆ ಟೆಸ್ಟ್ನಂತೆ ಫಾಲೋ ಆನ್ ನೀಡುವ ಅವಕಾಶ ಕೂಡ ಇದೆ. ಅಲ್ಲದೆ ಸಾಂಪ್ರದಾಯಿಕ ಕ್ರಿಕೆಟ್ನಂತೆ ಇಲ್ಲೂ ಕೂಡ ರಿಸಲ್ಟ್ನಲ್ಲಿ ಸೋಲು, ಗೆಲುವು, ಟೈ ಅಥವಾ ಡ್ರಾ ಕೂಡ ಆಗಬಹುದು. ಪಂದ್ಯ ಒಂದು ದಿನದ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಇದರಿಂದ ಟೆಸ್ಟ್ ಕ್ರಿಕೆಟ್ನ ಡೆಪ್ತ್ ಮತ್ತು ಟಿ20ಯ ಸ್ಫೋಟಕತೆಯ ಫ್ಲೇವರ್ ಎರಡೂ ಒಂದೇ ಆಟದಲ್ಲಿ ನೋಡಬಹುದು. ಹೀಗಾಗಿ 2 ಆಟದ ಅಭಿಮಾನಿಗಳನ್ನ ಸೆಳೆಯುತ್ತೆ ಅನ್ನೋದು ಆಯೋಜಕರ ಅಭಿಪ್ರಾಯ. ಆದ್ರೆ ಏನಾಗುತ್ತೆ, ಇದರಲ್ಲಿ ಡ್ರಾ ಕೂಡ ಕೊಟ್ಬಿಟ್ರೆ ಟೆಸ್ಟ್ ಅಲ್ಲಿ ಡ್ರಾ ಮಾಡ್ಕೊಳ್ಳೋಕ್ಕೂ ಕೂಡ ದಿನಗಟ್ಟಲೆ 2 ದಿನ ಎಲ್ಲ ಬ್ಯಾಟಿಂಗ್ ಮಾಡಬೇಕಾಗಿ ಬರುತ್ತೆ. ಸೊ ಕಷ್ಟ, ವಿಕೆಟ್ ತೆಗಿತಾ ಹೋಗಬಹುದು. ಆದರೆ ಟೆಸ್ಟ್ 20ಯಲ್ಲಿ ಡ್ರಾಗೂ ಅವಕಾಶ ಕೊಟ್ಟರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಅವರು ಸ್ಕೋರ್ ಮಾಡಿ ವಿನ್ ಆಗಕ್ಕಾಗಿಲ್ಲ ಅಂತ ಹೇಳಿದ್ರೆ 20 ಓವರ್ ಅಲ್ವಾ, ಕಟ್ಟ ಮಾಡಿಬಿಟ್ಟು ಆಲ್ ಔಟ್ ಆಗಿಲ್ಲ ಅಂದರೆ ಮ್ಯಾಚ್ ಡ್ರಾ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಪಂದ್ಯಗಳು ಒಂದು ಗೆಲುವು ಇಲ್ಲ ಅಂದರೆ ಡ್ರಾದಲ್ಲಿ ಅಂತ್ಯ ಆಗೋ ಚಾನ್ಸಸ್ ಇರುತ್ತೆ. ಸೋಲ್ ಅನ್ನೋದು ಕಮ್ಮಿ ಆಗ್ತಾ ಬರಬಹುದು ಅನ್ನೋ ಒಂದು ಆತಂಕ ಕೂಡ ಇದೆ. ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಸ್ನೇಹಿತರೆ, ನಿಮ್ಮ ಪ್ರೀತಿಯ ಮಸ್ಮಗ ಚಾನಲ್ ಕ್ರಿಕೆಟ್, ಆರ್ಥಿಕತೆ, ಎಕಾನಮಿ, ಜಿಯೋ ಪಾಲಿಟಿಕ್ಸ್, ಸ್ಟ್ರಾಟಜಿಕ್ ಅಫೇರ್ಸ್, ಡಿಫೆನ್ಸ್, ಸೈನ್ಸ್, ಟೆಕ್ನಾಲಜಿ ಎಲ್ಲ ರೀತಿಯ ಮಾಹಿತಿಯನ್ನು ನಿಮಗೆ ತಲುಪಿಸ್ತಾ ಬರೋ ಪ್ರಯತ್ನ ಮಾಡ್ತಾ ಇದೆಯಲ್ಲ. ಇದರಲ್ಲಿ ಈಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ನಾವು ಲಾಂಚ್ ಮಾಡಿದ್ದೀವಿ ಸ್ನೇಹಿತರೆ. ವಿಡಿಯೋಗಳಾಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು. ಆಂಡ್ರಾಯ್ಡ್ ಯೂಸರ್ಸ್ ಅಲ್ಲಿಂದ ಜಾಯಿನ್ ಆಗ್ಬೋದು. ಆಪಲ್ ಯೂಸರ್ಸ್ಗೆ ಪ್ರತ್ಯೇಕ ಲಿಂಕ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ. ಅಲ್ಲಿ ಹೋಗಿ ಮೆಂಬರ್ಶಿಪ್ ಅನ್ನ ಜಾಯಿನ್ ಆಗ್ಬೋದು. ಜಾಯಿನ್ ಆದವರಿಗೆ ಮೆಂಬರ್ಸ್ ಓನ್ಲಿ ವ್ಯಾಲ್ಯೂಬಲ್ ಜ್ಞಾನಭರಿತ ಮಾಹಿತಿ ಮೆಂಬರ್ಸ್ ಓನ್ಲಿ ಇರುತ್ತದು. ಆ ವಿಡಿಯೋಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಹಾಗೆ ಕಾಲಕಾಲಕ್ಕೆ ಮೆಂಬರ್ಸ್ ಆಯ್ದ ಪ್ರಶ್ನೆಗಳನ್ನು ತಗೊಂಡು ಲೈವ್ ಇಂಟರಾಕ್ಷನ್ ಮೆಂಬರ್ಸ್ ಒಂದಿಗೆ ಹಾಗೂ ಈ ಥರ ಮೆಂಬರ್ಶಿಪ್ ಓನ್ಲಿ ಬೆನಿಫಿಟ್ಸ್ ಕೊಡ್ತಾ ಇದ್ದೀವಿ. ನಮ್ಮ ಕೆಲಸದಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಅದನ್ನು ಕನ್ಸಿಡರ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಈಗ ಕಂಟಿನ್ಯೂ ಮಾಡೋಣ. ದಿಗ್ಗಜರಿಂದ ಬೆಂಬಲ. ಈ ಹೊಸ ಪ್ರಯೋಗಕ್ಕೆ ಕ್ರಿಕೆಟ್ ದಿಗ್ಗಜರಿಂದ ಭಾರಿ ಬೆಂಬಲ ಸಿಕ್ಕಿದೆ. ಟೆಸ್ಟ್ 20 ಅಡ್ವೈಸರಿ ಬೋರ್ಡ್ನಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ವಿಂಡೀಸ್ ಕ್ರಿಕೆಟ್ನ ದಂತಕತೆ, 2 ಟೈಮ್ ವರ್ಲ್ಡ್ ಕಪ್ ವಿನ್ನರ್ ಸರ್ ಕ್ಲೈವ್ ಲಾಯ್ಡ್, ಆಸ್ಟ್ರೇಲಿಯಾದ ಸ್ಫೋಟಕ ಓಪನರ್ ಮ್ಯಾಥ್ಯೂ ಹೇಡನ್, ಕ್ರಿಕೆಟ್ನ ಮಿಸ್ಟರ್ 360 AB ಡಿ ವಿಲಿಯರ್ಸ್ ಮತ್ತು ಭಾರತದ ಸ್ಪಿನ್ ದಿಗ್ಗಜ ಹರ್ಭಜನ್ ಸಿಂಗ್ ಇವರೆಲ್ಲ ಈ ಟೆಸ್ಟ್ 20ಯ ಸಲಹಾ ಮಂಡಳಿಯ ಮೆಂಬರ್ಸ್. ಕ್ರಿಕೆಟ್ ಜಗತ್ತಿನಾದ್ಯಂತ ಟೂರ್ನಮೆಂಟ್ನ ಪ್ರಮೋಟ್ ಮಾಡ್ತಿದ್ದಾರೆ.
ದಕ್ಷಿಣ ಆಫ್ರಿಕಾದ ದಂತಕತೆ ABD ಅಂತೂ ಖುದ್ದಾಗಿ ತಾವೇ ಹೆಚ್ಚಿನ ಆಸಕ್ತಿಯೊಂದಿಗೆ ಟೆಸ್ಟ್ 20 ಪ್ರೆಸೆಂಟ್ ಮಾಡ್ತಿದ್ದಾರೆ. ಇದು ಹೊಸ ಕ್ರಿಕೆಟ್ ಯುಗದ ಆರಂಭ ಅಂತ ಹೇಳ್ತಿದ್ದಾರೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 9 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತದಲ್ಲೇ ಫಸ್ಟ್ ಸೀಸನ್ ಮುಖ್ಯ ಭಾಗ ಏನು ಅಂದ್ರೆ ಟೆಸ್ಟ್ 20ಯ ಮೊದಲ ಸೀಸನ್ 2026 ಜನವರಿಯಲ್ಲಿ ಭಾರತದಲ್ಲೇ ನಡೆಯುತ್ತೆ. ಅದು ಮಾತ್ರ ಅಲ್ಲ, ಮೊದಲ 2 ಸೀಸನ್ಗಳು ಭಾರತದಲ್ಲೇ ಇರ್ತವೆ. ನಂತರ ವಿದೇಶಿ ಮಾರುಕಟ್ಟೆಗೂ ಕೂಡ ವಿಸ್ತರಿಸಲಾಗುತ್ತೆ. ಮೊದಲ ಸೀಸನ್ ನಲ್ಲಿ ಕೇವಲ ಬಾಯ್ಸ್ ಫಾರ್ಮ್ಯಾಟ್ ಮಾತ್ರ ಇರುತ್ತೆ. ಆದರೆ 2ನೇ ಸೀಸನ್ ನಿಂದ ಮಹಿಳೆಯರ ಫಾರ್ಮ್ಯಾಟ್ ಕೂಡ ಬರುತ್ತೆ. ಇದರಲ್ಲಿ ಒಟ್ಟು 6 ಅಂತಾರಾಷ್ಟ್ರೀಯ ಫ್ರಾಂಚೈಸಿಗಳು ಭಾಗವಹಿಸಲಿವೆ. ಅದರಲ್ಲೂ 3 ಟೀಮ್ಗಳು ಭಾರತದಿಂದ ಸೇಮ್ IPL ತರ ಸಿಟಿ ಬೇಸ್ಡ್ ಟೀಮ್ಗಳಿರಲಿವೆ ಮತ್ತು ತಲಾ ಒಂದೊಂದು ತಂಡ ದುಬೈ, ಲಂಡನ್ ಮತ್ತು ಅಮೆರಿಕದ ನಗರಗಳಿಂದ ಇರ್ತವೆ. ಪ್ರತಿ ಫ್ರಾಂಚೈಸಿಯಲ್ಲಿ 16 ಆಟಗಾರರಿರ್ತಾರೆ. 8 ಭಾರತೀಯರು ಮತ್ತು 8 ವಿದೇಶಿ ಆಟಗಾರರು. ಇದರಿಂದ ಸ್ಥಳೀಯ ಮತ್ತು ಜಾಗತಿಕ ಪ್ರತಿಭೆಗಳ ನಡುವೆ ಒಳ್ಳೆ ಕಾಂಬಿನೇಷನ್ ಕ್ರಿಯೇಟ್ ಆಗುತ್ತೆ. ನವ ಯುವಕರೇ ಟಾರ್ಗೆಟ್. ಇಲ್ಲಿ ಇನ್ನೊಂದು ದೊಡ್ಡ ಅಂಶ ಅಂದ್ರೆ ಯುವ ಪ್ರತಿಭೆಗಳಿಗಾಗಿನೇ ಈ ಆಟ ಡಿಸೈನ್ ಮಾಡಲಾಗಿದೆ. 13 ರಿಂದ 19 ವರ್ಷದ ಪ್ರತಿಭಾವಂತರು ಈ ಫಾರ್ಮ್ಯಾಟ್ ನಲ್ಲಿ ಆಡ್ತಾರೆ. ಹೀಗಾಗಿ ಟೆಸ್ಟ್ ಬಿಟ್ಟು ಕೇವಲ ಹೊಡಿಬಡಿ T20ಗೆ ಸೀಮಿತವಾಗ್ತಿರೋ ಯುವಕರನ್ನ, ಅದರಲ್ಲೂ ಕೂಡ ಟೆಸ್ಟ್ ಕ್ರಿಕೆಟ್ ನ ಪರಿಚಯವೇ ಇಲ್ಲದ ದೊಡ್ಡ ಯುವ ಸಮೂಹವನ್ನ ಅವರದೇ ಧಾಟಿಯಲ್ಲಿ ಮತ್ತೆ ಸಾಂಪ್ರದಾಯಿಕ ಕ್ರಿಕೆಟ್ಗೆ ವಾಪಸ್ ಬರುವಂತೆ ಮಾಡಬಹುದು. ಯಂಗ್ ಟ್ಯಾಲೆಂಟ್ಗಳಿಗೆ ಆರಂಭದಲ್ಲೇ ವೃತ್ತಿಪರ ಕ್ರಿಕೆಟ್ನ ಮೊದಲ ಅನುಭವ ಕೂಡ ಸಿಗುತ್ತೆ. ಭವಿಷ್ಯದಲ್ಲಿ ಇಂಡಿಯಾ ಕ್ರಿಕೆಟ್ಗೆ ಹೊಸ ಸ್ಟಾರ್ಗಳು ಇದೇ ವೇದಿಕೆಯಿಂದ ಬರಬಹುದು ಅನ್ನೋ ನಿರೀಕ್ಷೆ ಕೂಡ ಸಂಘಟಕರಲ್ಲಿದೆ. ಅಕ್ಟೋಬರ್ 16ರಿಂದ ಪ್ಲೇಯರ್ಸ್ ರಿಜಿಸ್ಟ್ರೇಷನ್ ಆರಂಭ ಆಗಿದೆ. 13 ರಿಂದ 19 ವರ್ಷ ವಯೋಮಿತಿಯ ಯಾವುದೇ ಆಟಗಾರರು ಈ ಹೊಸ ಫಾರ್ಮ್ಯಾಟ್ಗೆ ರಿಜಿಸ್ಟರ್ ಆಗಬಹುದು. ಇದಕ್ಕಾಗಿ www.test20.com /register ಅನ್ನೋ ವಿಳಾಸಕ್ಕೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅಲ್ಲಿಗೆ ಭೇಟಿ ಕೊಟ್ಟರೆ ಆಯಿತು. ಹೊಸ ಟೆಕ್ನಾಲಜಿಯ ಪರಿಚಯ. ಟೆಸ್ಟ್ 20ಯಲ್ಲಿ ಇನ್ನೊಂದು ಸ್ಪೆಷಲ್ ಅಂಶ ಅಂದ್ರೆ ಟೆಕ್ನಾಲಜಿ. ಇದರಲ್ಲಿ ಕ್ರಾಂತಿಕಾರಿ AI ಡಿಸ್ಕವರಿ ಎಂಜಿನ್ ಬಳಸಲಾಗ್ತಾ ಇದೆ. ಇದು ವಿಡಿಯೋ ಅನಾಲಿಟಿಕ್ಸ್, ಮೋಷನ್ ಸೆನ್ಸಾರ್ ಮತ್ತು ಡೇಟಾ ಸೈನ್ಸ್ ನ ಮಿಶ್ರಣ. ಈ ಸಿಸ್ಟಮ್ ಆಟಗಾರರ ಪರ್ಫಾರ್ಮೆನ್ಸ್ ನ ಕೇವಲ ಎಷ್ಟು ರನ್ ಹೊಡೆದಿದ್ದಾನೆ, ಎಷ್ಟು ವಿಕೆಟ್ ತೆಗೆದಿದ್ದಾನೆ ಅನ್ನೋದ್ರಿಂದ ಅಳಿದೆ ನಿಷ್ಪಕ್ಷಪಾತವಾಗಿ ಆತನ ಪ್ಯೂರ್ ಸ್ಕಿಲ್ ನಿಂದ ಅನಲೈಸ್ ಮಾಡುತ್ತೆ. ಆಟಗಾರರ ರಿಫ್ಲೆಕ್ಸ್, ಮೂವ್ಮೆಂಟ್, ಬ್ಯಾಟಿಂಗ್ ಟೆಂಪರ್ಮೆಂಟ್, ಪೊಟೆನ್ಷಿಯಲ್ ಎಲ್ಲವನ್ನ ವಿಶ್ಲೇಷಿಸುತ್ತೆ. ಯಾವ ಆಟಗಾರ ಯಾವ ಸ್ಕಿಲ್ಸ್ ನಲ್ಲಿ ಬಲವಾಗಿದ್ದಾನೆ ಅನ್ನೋದನ್ನ ಕರಾರುವಕ್ಕಾಗಿ ಹೇಳುತ್ತೆ. ಇದನ್ನ ಈ ಇನಿಷಿಯೇಟಿವ್ ನ ಹೃದಯ ಭಾಗ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಒಂದು ಪಂದ್ಯ ಯಶಸ್ವಿಯಾಗಿ ನಡಿಬೇಕಾದ್ರೆ ಉತ್ತಮವಾದ ಆಟಗಾರರ ಅವಶ್ಯಕತೆ ಇರುತ್ತೆ. ಆಗ ಮಾತ್ರ ಪ್ರೇಕ್ಷಕರು ಕೂಡ ಬಹಳ ಇಂಟ್ರೆಸ್ಟ್ ನಿಂದ ಪಂದ್ಯ ನೋಡೋದಕ್ಕೆ ಮನಸ್ಸು ಮಾಡ್ತಾರೆ. ಹೀಗಾಗಿ ಈ ಟೆಕ್ನಾಲಜಿ ಮನುಷ್ಯರ ಪಕ್ಷಪಾತವಿಲ್ಲದೆ ಪ್ಯೂರ್ ಟ್ಯಾಲೆಂಟ್ ಮತ್ತು ಸ್ಕಿಲ್ ಬೇಸ್ಡ್ ಆಟಗಾರನ್ನ ಗುರುತಿಸುತ್ತೆ. ಅಂದಾಗಿ ಅತ್ಯಾಧುನಿಕ ಟೆಕ್ನಾಲಜಿ ಜಗತ್ತಿನಾದ್ಯಂತ ಆಲ್ರೆಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವೈಲೇಬಲ್ ಇದೆ. ಆದರೆ ಕ್ರಿಕೆಟ್ನಲ್ಲಿ ಟೆಸ್ಟ್ 20 ಮೂಲಕ ಮೊದಲ ಬಾರಿಗೆ ಇಂಪ್ಲಿಮೆಂಟ್ ಮಾಡಲಾಗ್ತಿದೆ. ಈ ಮೂಲಕ ಕ್ರಿಕೆಟ್ಗೆ ಹೊಸ ಟೆಕ್ನಾಲಜಿಯ ಸಂಯೋಜನೆ ಆಗ್ತಾ ಇದೆ. ಅದರಲ್ಲೂ ಕೂಡ ಆಗಲೇ ಹೇಳಿದ ಹಾಗೆ ಯುವ ಪ್ರತಿಭೆಗಳು, ಹದಿಹರೆಯದ ಯುವ ಪ್ರತಿಭೆಗಳು ಆಡ್ತಾರೆ. ಇವರಿಗೆ ಭವಿಷ್ಯದಲ್ಲಿ ಒಳ್ಳೆ ಅವಕಾಶ ಪಡೆಯೋದಕ್ಕೆ ಟೆಸ್ಟ್ 20 ಅಡಿಪಾಯ ಹಾಕೊಡುತ್ತೆ. ವೃತ್ತಿಪರ ಕ್ರಿಕೆಟ್ನಲ್ಲಿ ಮುಂದುವರಿಯುವ ಯುವಕರಿಗೆ ಮಾರ್ಗಗಳನ್ನು ಒದಗಿಸಿಕೊಡುತ್ತೆ. ಜಾಗತಿಕ ಮಟ್ಟದಲ್ಲಿ ಈಗ ಆಲ್ರೆಡಿ ಟೆಸ್ಟ್ 20 ಚರ್ಚೆ ಶುರುವಾಗಿದೆ. ಕೆಲವರು ಇದನ್ನ ಟೆಸ್ಟ್ ಅಸ್ತಿತ್ವ ಕಾಪಾಡೋ ಪ್ರಯತ್ನ ಅಂತ ಹೇಳಿದ್ರೆ, ಇನ್ನು ಕೆಲವರು ಸುಮ್ಮನೆ ಗೊಂದಲ ಸೃಷ್ಟಿಸೋ ಪ್ರಯತ್ನ ಅಂತ ವಾದಿಸ್ತಿದ್ದಾರೆ. ಆದ್ರೆ ಇನ್ನು ಕೆಲವರ ಪ್ರಕಾರ ODIನ ರಿಪ್ಲೇಸ್ಮೆಂಟ್ ಅನ್ನೋ ಲೆಕ್ಕಾಚಾರ ಕೂಡ ಇದೆ. 2 ಸಲ ಬ್ಯಾಟಿಂಗ್ ಮಾಡಬಹುದು. ಇಡೀ ದಿನ ಮ್ಯಾಚ್ ಆದ್ರೂ ಕೂಡ ಅಲ್ಲಿ 100 ಓವರ್ ಇರುತ್ತೆ, ಇಲ್ಲಿ 80 ಓವರ್ಸ್ ಇರುತ್ತೆ. 20 ಓವರ್ ಕಮ್ಮಿ ಮಾಡ್ದಂಗೂ ಆಯ್ತು, ಸ್ವಲ್ಪ ಡ್ಯೂರೇಷನ್ ಚಿಕ್ಕದ್ ಮಾಡ್ದಂಗೂ ಆಯ್ತು. ಜೊತೆಗೆ ಯಾವುದೋ ಒಂದು ಟೀಮ್ ಆಲ್ ಔಟ್ ಆಯ್ತು ಅಂದ್ರೆ ನೀರಸವಾಗಿ, ಈಗ ಒಂದು ಇನ್ನಿಂಗ್ಸಲ್ಲಿ ಆಲ್ ಔಟ್ ಆದ್ರಿಂದ ಮತ್ತೆ ಬ್ಯಾಟಿಂಗ್ ಇಲ್ವಲ್ಲ ODIನಲ್ಲಿ, 30 ಓವರ್ಗೆಲ್ಲ ಆಲ್ ಔಟ್ ಆಗಿರೋ ಎಕ್ಸಾಂಪಲ್ಸ್ ಕೂಡ ಇದೆಯಲ್ಲ, ನೀರಸವಾಗಿ ಮುಗಿದೋಗುತ್ತೆ ಮ್ಯಾಚ್. 2 ಇನ್ನಿಂಗ್ಸ್ ಇದ್ರೆ ರೋಚಕತೆ ಉಳ್ಕೊಳ್ಳುತ್ತೆ. ಸೊ ODIನ ರಿಪ್ಲೇಸ್ ಮಾಡಬಹುದಾಯ್ತು ಅನ್ನೋ ಪ್ರಶ್ನೆ ಕೂಡ ಇದೆ. ಆದ್ರೆ ಒಂದಂತೂ ಖಚಿತ, ಕ್ರಿಕೆಟ್ ಮತ್ತೆ ಬದಲಾಗ್ತಿದೆ. ಹಳೆ ಮಾದರಿಯ ಕ್ರಿಕೆಟ್ ಹೊಸ ರೂಪದಲ್ಲಿ ಮರಳ್ತಾ ಇದೆ. ಕ್ರಿಕೆಟ್ನ ರಸಿಕರು ಈ ಹೊಸ ಪ್ರಯೋಗಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾರೆ? ವೈಯಕ್ತಿಕವಾಗಿ ನನಗೆ ಪರ್ಸನಲಿ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಇಂಟ್ರೆಸ್ಟಿಂಗ್ ಇರಬಹುದು. ಎಕ್ಸೆಪ್ಟ್ ಆ ಡ್ರಾ ವಿಚಾರ ಇದೆಯಲ್ಲ, ಡ್ರಾ ಆಪ್ಷನ್ ಕೊಟ್ಟಿರೋದು. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ರನ್ ಹೊಡೆಯೋಕ್ಕಾಗಿಲ್ಲ ಅಂದರೆ 20 ಓವರ್ ಟಕ ಮಾಡಿ ಉಳಿಸ್ಕೊಂಡ್ರೆ ಡ್ರಾನರ್ ಆಗ್ಬೋದಲ್ಲ, ಸೋಲ್ ತಪ್ಪಿಸ್ಕೊಳ್ಬೋದಲ್ಲ. ಸೊ ಎಲ್ಲರೂ ಪಾಸ್ ಅನ್ನೋ ರೀತಿಯಲ್ಲಿ ಸೋಲ್ ತಪ್ಪಿಸ್ಕೊಳ್ಳದೆ ಒಂದು ಗೆಲುವು ಇಲ್ಲ ಡ್ರಾ, ಆ ರೀತಿ ಆಗ್ಬಿಡುತ್ತಾ ಅನ್ನೋ ಒಂದು ಆತಂಕ ಕೂಡ ಇದೆ ಇದರಲ್ಲಿ. ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕಿದ್ರೆ ಇದು ಬ್ಯೂಟಿಫುಲ್ ಫಾರ್ಮ್ಯಾಟ್ ಆಗಬಹುದು. ನಿಮಗೇನು ಅನ್ಸುತ್ತೆ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.